ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ಕಾಲ್ ಪರೋಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಈ ರೀತಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಮಾವಿನಕಾಯಿ ಹಲ್ವಾ ಅಥವಾ ಮಾವಿನಕಾಯಿ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಯಾವುದೇ ರೀತಿಯ ಕಾರ್ನ್ಫ್ಲವರ್ ಆಗಲಿ ಅಥವಾ ಯಾವ ಹಿಟ್ಟನ್ನು ಬಳಸೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಮಾವಿನಕಾಯಿ ಇದ್ದರೆ ಸಾಕು. ನಾನಿಲ್ಲಿ ಒಂದು 2 ಮಾವಿನಕಾಯಿನ ತೊಗೊಂಡಿದ್ದೀನಿ. ನೋಡಿ, ಈ 2 ಮಾವಿನಕಾಯಿನೂ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ತೆಗೆದು ನಾವು ಕಟ್ ಮಾಡಿಟ್ಕೊಳ್ಬೇಕು. ಆದಷ್ಟು ಒಂದು ಸ್ವಲ್ಪ ಕಾಯಿ ಮಾವಿನಕಾಯಿ ಇರೋದನ್ನು ತೊಗೊಳ್ಳಿ. ಯಾಕಂದರೆ ಈ ಸ್ವೀಟ್ನ ನಾವು ಮಾಡಿ ಒಂದು 2-3 ದಿನ ಅಥವಾ ಒಂದು ವಾರ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ತಿನ್ಬೋದು ಅಥವಾ ಹೊರಗಡೆ ಕೂಡ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗೆ ಇದು ಒಂದು ರೀತಿ ಪಾಪಡ್ ರೀತಿಯಲ್ಲಿರುತ್ತೆ ಈ ಸ್ವೀಟು. ಬೇಕು ಅಂದರೆ ನೀವು ಸ್ಪೈಸಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಸ್ವೀಟ್ನಾಗಿಯೂ ಕೂಡ ನೀವು ಬಳಸ್ಕೊಳ್ಬೋದು. ಇವಾಗ ಇದ್ರ ಮೇಲ್ಗಡೆ ಇರ್ತಕ್ಕಂಥ ಸಿಪ್ಪೆನ ನಾವು ನೀಟಾಗಿ ಪೀಲ್ ಮಾಡ್ಕೊಂಡು ಬಿಡೋಣ. ಒಂದು ಸ್ವಲ್ಪ ಹಣ್ಣು ಅನ್ನಿಸ್ತಿದೆ, ಆದರೆ ಇದಕ್ಕಿಂತ ಒಂದು ಸ್ವಲ್ಪ ಕಾಯಾಗಿರೋದನ್ನು ತೊಗೊಳ್ಳಿ. ನೋಡಿ, ಇವಾಗ ಪೀಲ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಇದನ್ನು ನಾವು ಒಂದು ಸ್ಲೈಸು ಅಥವಾ ಸಣ್ಣದಾಗಿ ಚಾಪ್ ಮಾಡ್ಕೊಂಬರೋಣ. ತೀರಾ ಸಣ್ಣದಾಗೆಲ್ಲ ಈ ಒಂದು ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನೋಡಿ, ಒಂದು 2 ಮಾವಿನಕಾಯಲ್ಲಿ ಇಷ್ಟು ಹೋಳುಗಳು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಕುಕ್ಕರ್ಗೆ ಸೇರಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಪಾತ್ರೆಯಲ್ಲಿಟ್ಟು ಕೂಡ ಬೇಯಿಸ್ಕೊಳ್ಬೋದು. ಕುಕ್ಕರ್ಗೆ ನಾವು ಕಟ್ ಮಾಡಿರ್ತಕ್ಕಂಥ ಎಲ್ಲ ಮಾವಿನಕಾಯಿ ಪೀಸ್ಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಚಕ್ಕೆನ ಸೇರಿಸ್ಕೊಳ್ಳಿ. ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ಸೇರಿಸ್ಕೊಳ್ಳಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ನಾವು ಸೇರಿಸಿ ಇದನ್ನು ಕ್ಲೋಸ್ ಮಾಡಿ ಒಂದು 3-4 ವಿಸಿಲ್ನ ತೊಗೊಳ್ಳೋಣ. ಜಾಸ್ತಿ ಏನೂ ಬೇಕಾಗಿಲ್ಲ, ಒಂದು 3-4 ವಿಸಿಲ್ ಆದರೆ ಸಾಕು. ಪಾತ್ರೆಯಲ್ಲಿಡೋದಾಯಿತು ಅಂತಂದರೆ ಈ ಒಂದು ಹಾಕಿರ್ತಕ್ಕಂಥ ಮಾವಿನಕಾಯಿ ಹಣ್ಣಾಗಿ ಅಥವಾ ನೀಟಾಗಿ ಬೆಂದ್ಕೊಂಡಿರಬೇಕು. ಜಸ್ಟ್ ಮ್ಯಾಶ್ ಮಾಡಿದರೆ ನಮಗೆ ಮ್ಯಾಶ್ ಆಗಿ ಹೋಗಬೇಕು, ಆ ರೀತಿ ಬೇಯಿಸ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಕುಕ್ಕರ್ನ ಒಂದು 3-4 ವಿಸಿಲ್ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಬೆಂದ್ಕೊಂಡಿರಬೇಕು, ಪಾತ್ರೆಯಲ್ಲಿರಲಿ ಅಥವಾ ಈ ಒಂದು ಕುಕ್ಕರಲ್ಲಿರಲಿ. ಇಷ್ಟಾದರೆ ಸಾಕು. ಈ ರೀತಿ ಕರೆಕ್ಟಾಗಿ ಬೆಂದ್ಕೊಂತು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥ ಮಾವಿನಕಾಯಿ ಪ್ಯೂರಿ ರೆಡಿ ಆಗುತ್ತೆ. ಹಾಗಾಗಿ ಈ ರೀತಿ ಬೇಯಿಸ್ಕೊಂಡಾದಮೇಲೆ ಒಂದ್ಸರಿ ಒಂದು ಸೌಟಿಂದ ಮ್ಯಾಶ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಮ್ಯಾಶ್ ಆಗಿ ಹೋಗುತ್ತೆ. ಹಾಗೆ ಇಲ್ಲಿ ಹಾಕಿರ್ತಕ್ಕಂಥ ಒಂದು ಕಾಳು ಮೆಣಸಿರಲಿ ಹಾಗೆ ಚಕ್ಕೆ ಇರಲಿ, ಜಸ್ಟ್ ಫ್ಲೇವರ್ ಬಿಟ್ಕೊಂಡ್ರೆ ಸಾಕು. ಇದನ್ನೇನು ನಾವು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಸ್ಟ್ರೈನ್ ಮಾಡ್ಕೊಳ್ಳೋಣ. ಹಾಗಾಗಿ ಒಂದು ಪಾತ್ರೆಗೆ ಒಂದು ಜರಡಿ ಇಟ್ಕೊಂಡು ಶೋಧಿಸ್ಕೊಳ್ತಿದ್ದೀನಿ. ನೋಡಿ, ನೀರು ಹಾಕೋದು ಬೇಡ, ನೀರೊಂದು ಸ್ವಲ್ಪನೂ ಬೆರೆಸೋದು ಬೇಡ. ಎಷ್ಟು ನೀರು ಹಾಕಿರ್ತೀವಿ ಬೇಯುವಾಗ ಅಷ್ಟೇ ನೀರಲ್ಲಿ ಬೆಂದ್ಕೊಂಡಿರ್ತಕ್ಕಂಥ ಮಾವಿನಕಾಯಿದ ಒಂದು ಪ್ಯೂರಿನ ನಾವು ತಗೊಳ್ಬೇಕಾಗತ್ತೆ. ಈ ರೀತಿ ಒಂದು ಜರಡಿಗೆ ಸೇರಿಸ್ಕೊಂಡು ಜಸ್ಟ್ ಸ್ಪೂನಿಂದ ಈ ರೀತಿ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಪ್ಯೂರಿ ಎಲ್ಲ ಕೆಳಗಿಳ್ಕೊಂಡು ಮೇಲ್ಗಡೆ ಒಂದು ಸ್ವಲ್ಪ ಈ ರೀತಿ ನಮಗೆ ಬೇಡಾಗಿರ್ತಕ್ಕಂಥ ಒಂದು ಪದಾರ್ಥ ಬರುತ್ತೆ. ಇದನ್ನು ತೆಗೆದುಬಿಡೋಣ. ಕಾಳುಮೆಣಸು ಚಕ್ಕೆ ಫ್ಲೇವರ್ ಬಿಟ್ಕೊಂಡಿರುತ್ತೆ, ಅದನ್ನೇನು ಮತ್ತೆ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನೋಡಿ, ನಮಗೆ ಬೇಕಾಗಿರ್ತಕ್ಕಂಥ ಮಾವಿನಕಾಯಿದು ಒಂದು ಪ್ಯೂರಿ ರೆಡಿಯಾಗಿದೆ. ಇದನ್ನು ನಾವು ಸ್ಪೈಸಿಯಾಗಿ ಪಾಪಡ್ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ವೀಟಾಗಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವೀಟಾಗಿ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ಇಲ್ಲಿ 3-4 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸಕ್ಕರೆ ಬದಲಿಗೆ ನೀವು ಬೇಕು ಅಂತಂದರೆ ಬೆಲ್ಲ ಕೂಡ ಸೇರಿಸ್ಕೊಳ್ಬೋದು. ಯಾಕಂದರೆ ಇಲ್ಲಿ ಮೆಜರ್ಮೆಂಟು ಕರೆಕ್ಟಾಗಿ ನಾನು ಹೇಳಿಲ್ಲ. ಯಾಕಂದರೆ ಮಾವಿನಕಾಯಿ ಕೆಲವೊಂದು ಸರಿ ಹುಳಿ ಇರುತ್ತೆ, ಇನ್ನು ಕೆಲವೊಂದು ಸರಿ ಸ್ವೀಟ್ ಆಗಿರ್ತಕ್ಕಂಥ ಮಾವಿನಕಾಯಿನ ಕೂಡ ತೊಗೊಂಡಿರ್ತೀವಿ. ಹಾಗಾಗಿ ಆ ಒಂದು ಹುಳಿಗೆ ತಕ್ಕಾಗೆ ಅನುಗುಣವಾಗಿ ನೀವು ಸ್ವೀಟ್ನ ಸೇರಿಸ್ಕೊಂಡು ಒಂದು ಸರಿ ಕೈ ಆಡಿಸ್ಕೊಳ್ಳಿ. ನೋಡಿ, ಸಕ್ಕರೆ ಕರಗಲೇಬೇಕು ಅಂತೇನಿಲ್ಲ, ಬಿಸಿ ಮಾಡುವಾಗ ಕರಗುತ್ತೆ. ಇದು ಇಷ್ಟ ಆದರೆ ಸಾಕು. ಈ ಸೈಡಲ್ಲಿ ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಮುಂಚಿತವಾಗಿ. ಇದು ಕೂಡ ರೆಡಿಯಾಗಿದೆ. ಇದನ್ನು ಒಂದು ಸೈಡಲ್ಲಿಡೋಣ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ನಾನು ಮಾವಿನಕಾಯಿ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಪ್ಯೂರಿನ ಗ್ಯಾಸ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ತಾ ಬನ್ನಿ. ಇಲ್ಲಿ ಕಾರ್ನ್ಫ್ಲವರ್ ಬೇಡ, ಏನು ಬೇಡ, ಜಸ್ಟು ಮಾವಿನಕಾಯಿ ಪ್ಯೂರಿನ ಈ ರೀತಿ ಬಿಸಿ ಮಾಡ್ತಾ ಬರಬೇಕು. ಎಲ್ಲಿವರೆಗೂ ಅಂತಂದರೆ ಒಂದು ಸ್ವಲ್ಪ ಇದು ತಿಕ್ಕಾಗುತ್ತೆ, ಅದ್ರ ಜೊತೆಗೆ ಕ್ವಾಂಟಿಟಿ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಕೈ ಬಿಡ್ದಾಗೆ ಒಂದು ಸ್ವಲ್ಪ ಕಲಿಸ್ತಾ ಬನ್ನಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ತಿಕ್ಕಾಗ್ತಾ ಬರುತ್ತೆ, ಅದ್ರ ಜೊತೆಗೆ ಕ್ವಾಂಟಿಟಿ ಕಡಿಮೆ ಆಗ್ತಿದೆ. ನೀವು ನೋಡ್ತಿರ್ಬೋದು, ಮೊದಲು ಹಾಕಿದ ಕ್ವಾಂಟಿಟಿನೇ ಬೇರೆ, ಇವಾಗ ರೆಡಿಯಾಗಿರ್ತಕ್ಕಂಥ ಕ್ವಾಂಟಿಟಿ ಬೇರೆ. ಈ ರೀತಿ ಬಿಟ್ಟಾಗ ಒಂದು ಸ್ವಲ್ಪ ಫೋಲ್ಡಿಂಗ್ ರೀತಿಯಲ್ಲಿ, ಮಗಚೋ ರೀತಿಯಲ್ಲಿ ರೆಡಿಯಾಗಿರಬೇಕು. ಇವಾಗ ಇದು ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಕೊಂಡು ನಾವೇನು ಪ್ಲೇಟಿಗೆ ತುಪ್ಪ ಅಪ್ಲೈ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಹಾಕಿ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಟೋಟಲಾಗಿ ನಿಮಗೆ ಜಾಸ್ತಿ ಮಾಡ್ಕೊಂಡಿದ್ದಾಯಿತು ಅಂತಂದರೆ ಒಂದು ಸ್ವಲ್ಪ ತಿಳುವಾಗೆ ಸ್ಪ್ರೆಡ್ ಇರಲಿ. ನೋಡಿ, ಈ ರೀತಿ ತಟ್ಟೆ ತುಂಬ ಸ್ಪ್ರೆಡ್ ಮಾಡ್ಕೊಳ್ಬೇಕು, ಆದಷ್ಟು ತಿಳಿವಾಗೇ ಇರಲಿ. ಇದನ್ನು ನಾವು ಬಿಸಿಲಲ್ಲಿ 1 ದಿನ ಅಥವಾ 2 ದಿನ ಡ್ರೈ ಆಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಬಿಸಿಲು ಜಾಸ್ತಿ ಇರೋದ್ರಿಂದ 1 ದಿನ ಮಾತ್ರ ಡ್ರೈ ಮಾಡಿಕೊಂಡಿದ್ದೆ. ನಿಮಗೆ ಬೇಕು ಅಂದರೆ 2 ದಿನ ಕೂಡ ಡ್ರೈ ಮಾಡ್ಕೊಳ್ಬೋದು. ಇದನ್ನು ಸಿಂಪಲ್ಲಾಗಿ ನಾವು ಡಿಮೋಲ್ಡ್ ಮಾಡ್ಬೋದು.
ಒಂದು ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಒಂದೇ ದಿನ ಇಟ್ಟಿರೋದ್ರಿಂದ ಜಾಸ್ತಿ ಗ್ಲಾಸಿ ಆಗಿಲ್ಲ. ನೀವು ಬೇಕು ಅಂದರೆ 2 ದಿನ ಕೂಡ ಬಿಸಿಲಲ್ಲಿ ಡ್ರೈ ಮಾಡ್ಕೊಳ್ಬೋದು. ಇವಾಗ ರೆಡಿಯಾಗಿದೆ. ಬೇಕಂದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಒಂದು ಸ್ವೀಟ್ನ ಬೇಕು ಅಂದರೆ ಸ್ವೀಟ್ ರೀತಿಯಲ್ಲಾದರೂ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಈ ಒಂದು ಸ್ಪೈಸಿ ಪಾಪಡ್ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ ತುಂಬಾ ಸಿಂಪಲ್ಲಾಗಿ ಕಟ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಮಾವಿನಕಾಯಿ ಸ್ವೀಟ್ ರೆಡಿಯಾಗಿದೆ ಅಥವಾ ಮಾವಿನಕಾಯಿ ಹಲ್ವಾ ರೆಡಿಯಾಗಿದೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.